ಅನ್ನ ಬೆಲ್ಲದ ದೋಣಿ ಕಬ್ಬಿಣದ ಕುದುರೆಗಳು ಕೃತಿ ಅದ್ಭುತವಾದವು. ವಿ ಮನೋಹರ್. ಹನೂರು ಚೆನ್ನಪ್ಪ ಕತೆ, ನಾಟಕ, ಕಾದಂಬರಿ ಕುರಿತು ವಿಚಾರಣಾ ಸಂಕಿರಣ ಕವಿಗೋಷ್ಠಿ. ಚಾಮರಾಜನಗರದಲ್ಲಿ ಲೇಖಕ ಹನೂರು ಚೆನ್ನಪ್ಪ ಅವರ ಅನ್ನ ಬೆಲ್ಲದ ದೋಣಿ ಕಬ್ಬಿಣದ ಕುದುರೆಗಳು ಕೃತಿ ಅದ್ಭುತವಾಗಿದ್ದು, ಅವರ ಯೋಚನಾ ಲಹರಿ ಚಿಂತನೆಗಳು ಅದ್ಭುತವಾಗಿದೆ ಎಂದು ಖ್ಯಾತ ಸಂಗೀತ ನಿರ್ದೇಶಕ ವಿ ಮನೋಹರ್ ಹೇಳಿದ್ದಾರೆ. ನಗರದ ವರನಟ ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರದಲ್ಲಿ ಚೇತನ ಕಲಾವಾಹಿನಿ ನೆಲೆ ಹಿನ್ನೆಲೆ ಜೋಳಿಗೆ ಪ್ರಕಾಶನ ಅವರ ಸಹಯೋಗದಲ್ಲಿ ನಡೆದ ಹನೂರು ಚೆನ್ನಪ್ಪ ಅವರ ಕತೆ, ನಾಟಕ, ಕಾದಂಬರಿ ಕುರಿತು ವಿಚಾರಣಾ ಸಂಕಿರಣ ಹಾಗೂ ಕವಿಗೋಷ್ಠಿಯನ್ನ ಉದ್ಘಾಟಿಸಿ ಮಾತನಾಡಿದರು. ಅತ್ಯುತ್ತಮ ಕವಿಯಾಗಬೇಕಾದರೆ ಪತ್ರಿಕೆಗಳು, ಪುಸ್ತಕಗಳನ್ನು ಓದಬೇಕು. ಏಕೆಂದರೆ ಹನೂರು ಚೆನ್ನಪ್ಪ ಅವರು ಚೆನ್ನಾಗಿ ಓದಿದ ಪರಿಣಾಮದಿಂದ ಅವರು ಒಬ್ಬ ಉತ್ತಮ ಕಥೆಗಾರರು, ನಾಟಕಕಾರರು, ಕಾದಂಬರಿಗಾರರಾಗಿ ಹೊರಹೊಮ್ಮಿದ್ದಾರೆ. ಅವರಿಂದ ಮತ್ತಷ್ಟು ನಾಟಕಗಳು, ಕಾದಂಬರಿ ಬರಲಿ ಎಂದು ಆಶಿಸಿದ್ದಾರೆ. ಹನೂರು ಚೆನ್ನಪ್ಪನವರ ಪುಸ್ತಕಗಳನ್ನು ಓದುತ್ತಾ ಅದ್ಭುತ ಕಾದಂಬರಿಕಾರರ, ಕವಿ, ನಾಟಕಕಾರರನ್ನ ಕಂಡೆ. ತುಂಬಾ ಖುಷಿಯಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲ ತರದ ಸಾಹಿತಿಗಳಿದ್ದಾರೆ, ಆದರೆ ಇದು ರಾಜ್ಯ ಮಟ್ಟಕ್ಕೆ ತೆರೆದುಕೊಂಡಿಲ್ಲ. ಅದು ಪ್ರಚಾರದ ಕೊರತೆ ಎಂದು ಭಾವಿಸಿದ್ದೇನೆ. ಜಿಲ್ಲೆಯಲ್ಲಿ ಪ್ರತಿಭಾವಂತರು ಇದ್ದಾರೆ. ಚಾಮರಾಜನಗರ ಭಾಷೆಯ ಸೊಗಡು ಬಹಳ ಒಂದು ರೀತಿಯ ಗಟ್ಟಿಯಾದ ಭಾಷೆಯಾಗಿದೆ. ಹನೂರು ಚೆನ್ನಪ್ಪನವರ ಅನ್ನ ಬೆಲ್ಲದ ದೋಣಿ ಕಬ್ಬಿಣದ ಕುದುರೆಗಳು ಕೃತಿ ಅದ್ಭುತವಾಗಿದೆ ಎಂದು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಪತ್ರಕರ್ತರ ಆಂಶಿ ಪ್ರಸನ್ನಕುಮಾರ್ ಬೆಲ್ಲದ ದೋಣಿ ಕುರಿತು ಮಾತನಾಡಿ, ಬೆಲ್ಲದ ದೋಣಿ 9 ದೃಶ್ಯಗಳಿರುವ ನಾಟಕವಾಗಿದ್ದು, ದಲಿತ ಕುಟುಂಬವೊಂದರಲ್ಲಿ ನಡೆದಿರುವ ಒಂದು ನೈಜ ಘಟನೆಯಾಗಿದೆ. ಅದೊಂದು ಅದ್ಭುತ ಕೃತಿಯಾಗಿದ್ದು, ಚಾಮರಾಜನಗರ ಕೊಳ್ಳೇಗಾಲ ಭಾಷೆಗಳನ್ನೊಳಗೊಂಡಿದೆ. ಹನೂರು ಚೆನ್ನಪ್ಪನವರು ಅದ್ಭುತ ಕಥೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಅವರ 3 ಕೃತಿಗಳು ಅದ್ಭುತವಾಗಿದೆ ಎಂದರು. ಮೈಸೂರಿನ ವಿಮರ್ಶಕಿ ಕುಸುಮ ಆಯರಹಳ್ಳಿ ಕಬ್ಬಿಣದ ಕುದುರೆಗಳು ನಾಟಕ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷೆ ಡಾಕ್ಟರ್ ರೇಣುಕಾದೇವಿ, ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷ ಎಂ ಪುಟ್ಟಸ್ವಾಮಿ, ಉದ್ಯಮಿ ಶ್ರೀನಿಧಿ ಕುದರ್, ಕವಿ ಹನೂರು ಚೆನ್ನಪ್ಪ, ಚೇತನ ಕಲಾವಿನಿ ಅಧ್ಯಕ್ಷ ಜಿ ರಾಜಪ್ಪ, ಶಿಕ್ಷಕಿ ಲತಾ ಪುಟ್ಟಸ್ವಾಮಿ, ಹಿನ್ನೆಲೆಯ ಕೆಆರ್ ಗೋಪಾಲ, ಅಂತಾರಾಷ್ಟ್ರೀಯ ಜಾನಪದ ಗಾಯಕ ಸಿಎಂ ನರಸಿಂಹಮೂರ್ತಿ, ಸಾಹಿತಿಗಳಾದ ಎಂ ಜವರಾಜು, ಬಸವಣ್ಣ, ಮೂಕಳ್ಳಿ, ನಂಜನಹಳ್ಳಿ ಮಹದೇವಪ್ಪ, ಮುಳ್ಳೂರು ಶಿವಮಲ್ಲು, ಸಿ ಲಿಂಗಯ್ಯ, ಎಸ್ಜಿ ಮಹಾಲಿಂಗಸ್ವಾಮಿ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಶಾಪ್ ಪವರ್ ಟಿವಿ, ಚಾಮರಾಜನಗರ. ಇದು ನಮ್ಮ ದೇವರೂರು ರಾಜೇಂದ್ರವರ ಒಡೆದಾಳ ಕುಸುಮಬಾಲೆ ಮತ್ತೆ ಕುವೆಂಪು ಅವರ ಮನೆಗಳಲ್ಲಿ ಬಂದವರು. ಅದು ದೊಡ್ಡ ಬೃಹತ್ ಕಾದಂಬರಿ. ಆದರೆ ಎಲ್ಲ ಇದೇನಂದ್ರೆ ಒಂದು ಊರು, ಒಂದು ಸಮಾಜ, ಅದರಲ್ಲಿ ಬರುವಂತಹ ಪಾತ್ರಗಳು, ಅದೇ ರೀತಿಯ ಪಾತ್ರಗಳು, ಅದೇ ರೀತಿಯವಲ್ಲ, ಇದು ಒಂದು ಸಮಾಜದಲ್ಲಿರುವಂತಹ ಪಾತ್ರಗಳು, ಘಟನೆಗಳು. ಇಲ್ಲಿ ಅನಿತಾ ಅಂತ ಒಂದು ಹುಡುಗಿ ಅವಳು ಇರ್ತಾರೆ. ಆಮೇಲೆ ಸಂಭಾಷಣೆ ಕೂಡ ಎಷ್ಟು ಚೆನ್ನಾಗಿ ನಡೆದಿದ್ದಾರೆ ಅಂತಂದ್ರೆ, ನನಗೆ ಕೆಲವು ಅವರು ಕಲ್ಪನೆಯೇ ಎಷ್ಟೊಂದು ಚೆನ್ನಾಗಿದೆ ಅಂತಂದ್ರೆ, ನೋಡಿ, ಬಂಗಾರದಿಂದಾಗಿ ಹೆಣ್ಣುನ ಮನವೊಳ ಕೂಡಾಕೊಂಡು ಒಣಗಿಸಿದ್ರೆ ನಮ್ಮ ಪರಮಾತ್ಮ ಹುಟ್ಟಿನ ಬಂಗಾರದಿಂದ ಹೆಣ್ಣುನ ಮನವೊಳ ಕೂಡಾಕೊಂಡು ಒಣಗಿಸಿದ್ರೆ ನಮ್ಮ ಪರಮಾತ್ಮ ಹುಟ್ಟಿನ. ಒಣಗಿಸೋದು ಒಂದು ಹೆಣ್ಣನ ಮನೆಯಲ್ಲಿ ಕೂಡಾಕೋದಂದ್ರೆ ಸಾಮಾನ್ಯ ಮನೆಯಲ್ಲಿ ಕೂಡಾಕೊಂಡು ಸುಮ್ಮನೆ ಕೆಲಸದಲ್ಲಿ ಕೂರಿಸೋದು ತಪ್ಪಲ್ಲ ಅಂತ ಹೇಳ್ತೀವಿ. ಇಲ್ಲಿ ಒಣಗಾಕೊಂಡು ಅಂತ ಇರ್ತಲ್ಲ, ಆತರ ಒಂದು ಕಲ್ಪನೆ, ಆತರ ಒಂದು ಹೋಲಿಕೆ ಇದೆಯಲ್ಲ, ಅದರ ತುಂಬಿ ಉದ್ದಕ್ಕೂ ಬಹಳಷ್ಟು ಅದರ ಸಾಲುಗಳು ನಾವು ಈ ಕಾದಂಬರಿಯಲ್ಲಿ ನಾವು ಕಾಣ್ತೀವಿ. ಹೀಗೆ ಇದು ನಮ್ಮ ಚೆನ್ನಪ್ಪನಾದ ಲೇಖನಿಯ ಸಾಮರ್ಥ್ಯ, ಅವರ ಯೋಚನೆಯ ಸಾಮರ್ಥ್ಯ. ಹಾಗೆ ನಾನು ಬರ್ತಾ ದಾರಿಯಲ್ಲಿ ಬೆಂಗಳೂರಿನಲ್ಲಿ ಬರುವಾಗ ಅನುಮಾನಪಡುವ ಸಿನಿಮಾ ನೋಡಿದೆ. ಅದರ ಕಥಾಸಂಘ ಅಂತ ಒಂದು ಕಥೆಯನ್ನು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದಂತ ಖ್ಯಾತ ಸಂಗೀತ ನಿರ್ದೇಶಕರಾದ
ಅವರ ಕೃತಿಗಳ ಈ ಒಂದು ಕಾರ್ಯಕ್ರಮಕ್ಕೆ ಕೃತಿಗಳ ಪರಿಚಯ ಜೊತೆಗೆ ಈ ಕಾದಂಬರಿ ಕುರಿತು ವಿಚಾರಸಂಕಿರಣ ಪರಿಗಣಿಸಿ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೇನೆ. ಜೊತೆಗೆ ನನಗೆ ನಾನು ನಿಮ್ಮಲ್ಲಿ ಏನಂತ ಹೇಳ್ತೇನೆ, ನಮ್ಮ ಈ ಕೃತಿಗಳ ಕರ್ತೃ ಸಾಹಿತಿ ಸ್ವಲ್ಪ ತಾಂತ್ರಿಕ ಅಡಚಣೆ. ಈ ಕೃತಿಗಳ ಕರ್ತೃರಾದಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಅನೂಪ್ ಶರತ್ನವರ ಪರಿಚಯ ನನಗೆ ಆಗಲಿಲ್ಲ. ನನಗೆ ಗೋಪಾಲಕೃಷ್ಣ ಅವರು ಆಹ್ವಾನಿಸಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ನಾನು ಒಪ್ಕೊಂಡೆ. ಯಾಕಂದ್ರೆ ಗೋಪಾಲಕೃಷ್ಣ ಅವ್ರಿಗೆ ಯಾವಾಗಲೂ ನಾನು ಇಲ್ಲ ಅಂತ ಹೇಳಿಲ್ಲ. ಹಾಗೆ ಚಂದ್ರಪ್ಪನವರು ನನಗೆ ಕರೆ ಮಾಡಿ ನನ್ನ ಪುಸ್ತಕಗಳನ್ನ ಕಳಿಸ್ತೀನಿ ಅಂತಂದ್ರು. ನೀವು ಸ್ವಲ್ಪ ಒಂದು ಕಣ್ಣು ಹಾಯಿಸ್ಕೊಂಡು ಮಾಡಿ ಅಂತ ಹೇಳಿದ್ರು. ನಾನು ಆ ಪುಸ್ತಕಗಳನ್ನ ಓದ್ತಾ ಇಂಥ ಒಬ್ಬ ಅದ್ಭುತ ಕಾದಂಬರಿಕಾರ ಕವಿ ಅಂತ ನನಗೆ ಗೊತ್ತಾಗಿ ಬಹಳ ಸಂತೋಷವಾಯಿತು. ನನ್ನ ಬಗ್ಗೆ ಸ್ವಲ್ಪ ನಾಚಿಕೆಯಾಯಿತು, ಇವ್ರ ಬಗ್ಗೆ ನಾನು ತಿಳ್ಕೊಂಡಿರ್ತೀನಲ್ಲ. ಇನ್ನೊಂದು, ಈ ಚಾಮರಾಜನಗರದಲ್ಲಿ ಎಲ್ಲ ಕಲಾವಿದರು ಸಾಹಿತಿಗಳು ಎಲ್ಲರೂ ಇದ್ದಾರೆ. ಆದರೆ ಕರ್ನಾಟಕಕ್ಕೆ ಇದು ತೆರೆದಿಟ್ಕೊಂಡಿಲ್ಲ. ಅದು ಪ್ರಚಾರದ ಕೊರತೆ ಜಾಸ್ತಿ ಇದೆ. ಅದು ಮುಖ್ಯವಾದ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಈ ಮನೋಹರ್ ಹೇಳಿದಾಗೆ ಚಾಮರಾಜನಗರ ನೆಲ ತುಂಬಾ ಪ್ರತಿಭಾವಂತರಿರ್ತಕ್ಕಂಥ ಒಂದು ಪುಣ್ಯಭೂಮಿ. ಅದು ವನ್ಯಜೀವಿ ಇರ್ಬೋದು, ಜಾನಪದ ಇರ್ಬೋದು, ಎಲ್ಲದರಲ್ಲೂ ಕೂಡ ಅತ್ಯಂತ ಶ್ರೀಮಂತಿರ್ತಕ್ಕಂಥ ಜಿಲ್ಲೆ. ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಪಡೆದಂತಹ ಗೋಕಾಕರು ತುಮಸಂಗರು ಇರ್ಬೋದು, ಅಥವಾ ಯುವ ಸಾಹಿತ್ಯ ಅಕಾಡೆಮಿಯ ಅವಾರ್ಡ್ ಪಡೆದಂತಹ ಸಾಂಬ್ರನಾಥ್ ಅವರು ಭೇಟಿ ನೀಡಿದ್ದಾರೆ. ಹಾಗೆ ದಿಲೀಪ್ ಕುಮಾರ್ ಅವರಿದ್ದಾರೆ, ತುಂಬಾ ಜನ ಮುಂದೆ ವೆಂಕಟರಾಜ್ ಅವರಿದ್ದಾರೆ, ನರಸಿಂಹಮೂರ್ತಿ ಅವರಿದ್ದಾರೆ, ತುಂಬಾ ನಮ್ಮ ಬಿಸಿಲವರಿದ್ದಾರೆ. ತುಂಬಾ ಎಲ್ಲ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೂಡ ಸಾಕಷ್ಟು ಪ್ರತಿಭಾವಂತರಿರ್ತಕ್ಕಂಥ ಜಿಲ್ಲೆ ಚಾಮರಾಜನಗರ. ಅಂತ ಒಂದು ಜಿಲ್ಲೆಯಲ್ಲಿ ಅವರು ಚೆನ್ನಪ್ಪ ಅವರು ಅವರ ಕಥೆಗಳು, ಕಾದಂಬರಿ ನಾಟಕಗಳನ್ನು ನೋಡಿದಾಗ ಎಷ್ಟು ಪ್ರತಿಭಾವಂತರು ಅಂತ ಹೇಳಿದ್ರೆ, ದೇವರೂರು ಮಾನವರು ಮಂಜೂರು ಭಾಗದ ಭಾಷೆಯನ್ನು ಎಷ್ಟು ಸಶಕ್ತವಾಗಿ ಬಳಸಿಕೊಂಡಿರೋ ಅಷ್ಟೇ ಸಶಕ್ತವಾಗಿ ಅನೂರು ಚೆನ್ನಪ್ಪ ಅವರು ಚಾಮರಾಜನಗರ ಕಲ್ಯಾಣ ಭಾಗದ ಭಾಷೆಯನ್ನ ತಮ್ಮ ಕೃತಿಗಳಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಎಷ್ಟು ಅದ್ಭುತವಾಗಿ ಆ ಕೃತಿಗಳನ್ನು ಕೇಳಿದ್ರೆ ನೀವು ಓದಿದ ಮಾತ್ರ ಅನುಭವಗಳಿಲ್ಲ, ಹಾಗೆ ಓದಿದ ಮಾತ್ರ ಗೊತ್ತಾಗುತ್ತಿದೆ. ನಾನು ಈ ಬೆಳ್ಳದ ಧ್ವನಿ ಹುಟ್ಟಿ ಮೈಸೂರಿನ ಕಲಾವಿದರಲ್ಲಿ ಭೂಮಿಯಾಯಿತು, ನಾಟಕ ಕೂಡ ಅಲ್ಲಿ ಪ್ರದರ್ಶನ ಆಯಿತು. ಆ ಕಾರ್ಯಕ್ರಮಕ್ಕೆ ನಾನು ನೋಡಿದ್ದೆ. ಮತ್ತೆ ಗೋಪಾಲಕೃಷ್ಣ ಅವರು ಚಂದ್ರಪ್ಪ ಅವರು ಸಂಪರ್ಕ ಮಾಡಿ ನೀವು ಬೆಳ್ಳದ ಧ್ವನಿ ಕೃತಿ ಬಗ್ಗೆ ಮಾತನಾಡಬೇಕು ಅಂತ. ನಾನು ಫಸ್ಟ್ ಮೈಸೂರಿನ